ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಬೆಳಗ್ಗೆನೇ ನಂದು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಯಿತು. ಇಲ್ಲಿ ನಾನು ಸಿರಿಧಾನ್ಯದ ಗಂಜಿ ರೆಡಿ ಮಾಡಿಕೊಂಡು ಜೊತೆಗೇ ಸ್ವೀಟ್ ಪೊಟ್ಯಾಟೊ ಕ್ಯಾರೆಟ್ನ ಸ್ಟೀಮ್ ಇಟ್ಕೊಂಡೆ. ಜೊತೆಗೆ ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಳ್ಳೆ ಸಲಾಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಬೆಳಗಿನ ಬ್ರೇಕ್ಫಾಸ್ಟ್ ಆದಷ್ಟು ಬಾಯ್ಲ್ ಮಾಡಿರೋ ವೆಜಿಟೇಬಲ್ಸ್ ಜೊತೆಗೆ ಸ್ವಲ್ಪ ಸಿರಿಧಾನ್ಯ ಗಂಜಿ ಜೊತೆಗೆ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ನಮಗೆ ಲೋ ಕ್ಯಾಲರಿ ಲೈಟ್ ಬ್ರೇಕ್ಫಾಸ್ಟ್ ಆದಂಗೂ ಆಗುತ್ತೆ. ಪ್ಲಸ್ ನಾವು ದಿನ ಎಲ್ಲ ಆ್ಯಕ್ಟಿವ್ ಆಗಿ ಮತ್ತು ಎನರ್ಜೆಟಿಕ್ ಆಗಿರ್ತೀವಿ. ವೆಯ್ಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಸ್ಪೋರ್ಟ್ಸಲ್ಲಿರೋ ಮಕ್ಕಳಿಗಂತೂ ಎಕ್ಸಸೈಸ್ ಮಾಡೋರಿಗೆ ಈ ಥರ ಫುಡ್ ಕೊಡೋದ್ರಿಂದ ಅವ್ರ ಮಸಲ್ಸ್ ರಿಪೇರಿಗೆ ಮತ್ತು ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಇದರಲ್ಲಿ ಹೈ ಪ್ರೋಟೀನ್ ಆ್ಯಂಡ್ ಐರನ್ನೂ ಸಿಗುತ್ತೆ. ಅದಲ್ಲದೆ ನಮಗೆ ಸ್ಕಿನ್ನು, ಹೇರು ಇದೆಲ್ಲನೂ ತುಂಬ ಹೆಲ್ತಿಯಾಗಿರುತ್ತೆ ಅನ್ನೋ ಒಂದು ಖುಷಿ. ಇಲ್ಲಿ ನಾನು ನನ್ನ ಮಗನಿಗೆ ಎತ್ಕೊಂಡೋಗಿ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ವಿಕ್ರಮ್, ಈ ಕಡೆ ಬಾ, ಎತ್ಕೊ ಟಿಫನ್. ನೋಡಿ, ಅಮೆಝಾನಿಂದ 2 ಐಟಮ್ಸ್ ಪಾರ್ಸಲ್ ಬಂದಿದೆ. ಆ್ಯಕ್ಚುಲಿ ಈ ಐಟಮ್ಸ್ನ ಆರ್ಡ್ರ್ ಮಾಡಿಸಿರೋದು ನಾನೇ. ಏನಂದರೆ ನಮ್ಮ ಹಸ್ಬೆಂಡು ಡೈಲಿ ಎತ್ಕೊಂಡು ಹೋಗೋದಕ್ಕೆ ಆಫೀಸ್ಗೆ ಆಲ್ಕಲೈನ್ ವಾಟ್ರು ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ನೋಡಿ, ಇದನ್ನು ನಾನಿವಾಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ನೋಡಿ, ನೋಡೋದಕ್ಕೆ ಈ ಥರ ಇದೆ, ಚೆನ್ನಾಗಿದೆ. ವಿತ್ ಸ್ಟ್ಯಾಂಡ್ ಜೊತೆಗೆ ಬಂದಿದೆ. ಇವಾಗ ಇದರೊಳಗಡೆ ಹೇಗಿದೆ ಅಂತ ನಾವು ನೋಡೋಣ. ನೋಡಿ, ಇಲ್ಲಿ ಪ್ಯಾಕೇಜ್ ಅಂತೂ ನೀಟಾಗಿ ಮಾಡಿದ್ದಾರೆ, ಡ್ಯಾಮೇಜ್ ಆಗ್ದಂಗೆ ಸೇಫಾಗಿರೋ ಥರ. ನೋಡಿ, ಇದ್ರದ್ದು ಲಿಡ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಹೋಲ್ಡ್ ಮಾಡಿ ಇಟ್ಕೊಳೋದಕ್ಕೆ ಈ ಹ್ಯಾಂಡಲ್ನ ಡೀರ್ ಶೇಪಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಾನು ಜಾರ್ನ ಆಚೆ ತೆಗೆದೆ. ಇದು ಆ್ಯಕ್ಚುಲಿ ಲೈಟ್ ಬ್ರೌನ್ ಕಲರ್ ಗ್ಲಾಸಲ್ಲಿ ಬಂದಿದೆ. ಜೊತೆಗೆ ಇದು ಒಳಗಡೆನೇ ಕೊಟ್ಟಿದ್ದಾರೆ. ನೋಡಿ, ಟ್ಯಾಪು ಮತ್ತು ಬುಷಸ್ಸು, ಫಿಲ್ಟರ್ ಎಲ್ಲ ಕೊಟ್ಟಿದ್ದಾರೆ. ಹೋಲ್ ಇಲ್ಲಿದೆ ನೋಡಿ ನೀಟಾಗಿ. ಮತ್ತು ಸ್ಟ್ಯಾಂಡ್ ನೋಡಿ, ಸ್ಟ್ಯಾಂಡ್ ಈ ಥರ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಲೆಗ್ಗು 3 ಪ್ಲಸ್ಸು ಅದ್ರದ್ದು ಸ್ಟ್ಯಾಂಡು, ಜೊತೆಗೆ 3 ಸ್ಕ್ರೂ ಬಂದಿದೆ. ಮಮ್ಮಿ ಒಂದು ಟ್ಯಾಪ್ ಬಂದಿದೆ ಮತ್ತು 2 ಬುಷ್ ಮತ್ತು ಇದೊಂದು ಫಿಲ್ಟರ್ ಆಗೋದು ಅನಿಸುತ್ತೆ. ಇದು ಇವಾಗ ಇದನ್ನು ಫಿಕ್ಸ್ ಮಾಡ್ತೀನಿ. ನೋಡಿ, ನನ್ನ ಮಗ ನೀಟಾಗಿ ಎಲ್ಲ ಸೆಟ್ ಮಾಡಿಕೊಡ್ತೀನಿ ಅಂತ ತಗೊಂಡು ಮಾಡಿಕೊಡ್ತಿದ್ದಾನೆ. ಇವನೇನೋ ನನಗೆ ಕೆಲಸ ಮಾಡಿಕೊಡೋ ಥರ. ಏನು ಒಂದಾಯ್ತು ಮಾ, ಆಯಿತಾ? ಅದು ಹಾಕಿ ಇಲ್ಲಿ ತೋರಿಸು. ನೀಟಾಗಿ ಹಾಕೋತೀಯಾ? ಆಯಿತು. ಅದಲ್ಲ, ಇದನ್ನು ಬುಷ್ನ ಸುತ್ತು. ಆಯಿತಾ? ಏನೋ ನೋಡೋಣ. ಇವಾಗ ಅದನ್ನು ಈ ಕಡೆ ಹಾಕಿದರೆ ಕ್ಲೀನಾಗಿ ಟೈಟ್ ಆಗ್ತಿದ್ದಿಲ್ಲ. ಯಾಕಂದರೆ ಈ ಕಡೆ ದಪ್ಪ ಇದೆ, ಮುಂದೆ ಬಂದಿದೆ. ನೀಟಾಗಿ ಫಿಕ್ಸ್ ಆಯಿತಾ? ಅದನ್ನು ಇಡು. ಎತ್ತಿ ಒಳಗಡೆ ಇಟ್ಬಿಟ್ಟು ಬಾ. ಇವನು ತಳ್ಬಿಡ್ತಾನೆ. ಫಿಕ್ಸ್ ಮಾಡೋಣ. ಸ್ಟ್ಯಾಂಡ್ ಮಾಡೋದು ಬೇಡವಾ? ಅದನ್ನು ಬೀಳಿಸ್ಬಿಟ್ರೆ ಕಷ್ಟ ಅಲ್ಲ. ನಮ್ಮ ಲಕ್ಕಿ ಅಂತೂ ಎಲ್ಲದಕ್ಕೂ ನಾನೇ ಮುಂದೆ ಇರಬೇಕು ಅಂತ ಬಂದು ಕೂತ್ಕೊಂಡು ಬಿಡ್ತಾನೆ. ಲಕ್ಕಿ ಇಡ್ಚೂಡು ಇಡ. ನೋಡಿ, ಇಲ್ಲಿ 3 ಹೋಲ್ ಇದೆ. ಅದಕ್ಕೆ 3ಕ್ಕೆ ಈ ಸ್ಕ್ರೂಸ್, ಮತ್ತು ಇಲ್ಲೂ 3 ಹೋಲ್ ಇದೆ. ಸ್ಕ್ರೂ ಡ್ರೈವರಿಂದ ಸ್ಕ್ರೂನ ಹಾಕೋಬೇಕಾದ್ರೆ ಇಲ್ಲಿ ಒಳಗಡೆ ಕ್ಲೀನಾಗಿ ಕುತ್ಕೊಳ್ಳಿ ಅಂತ. ಈ ಚಿಕ್ಕದು ಮೇಲೆ ಬರುತ್ತೆ, ಆಮೇಲೆ ಈ ದೊಡ್ಡದು ಕೆಳಗಡೆ ಹೋಗುತ್ತೆ. ನೋಡಿ, ಈ ಥರ ಜಾಯಿನ್ ಮಾಡಿ ಒಂದೊಂದೇ ಇಟ್ಕೊತೀನಿ. ಆಮೇಲೆ ಹಂಗೆ ಸ್ಕ್ರೂಸ್ ಹಾಕ್ಬಿಟ್ಟು ಫಿಕ್ಸ್ ಮಾಡ್ತೀನಿ. ಜೊತೆ ಕೂರಿಸ್ಕೊಂಡೆ. ಇವಾಗ ಅದ್ರ ಮೇಲೆ ಸ್ಕ್ರೂಸ್ ಹಾಕೋಣ. ಮೂರನ್ನು ಸ್ವಲ್ಪ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ ಸೆಟ್ ಮಾಡ್ತೀನಿ.
ಟೈಟ್ ಮಾಡಿಕೊಟ್ಟಿದ್ದೀನಿ. ಇವಾಗ ನಂಗೆ ಲೇಟ್ ಆಗ್ತದೆ, ಬೇಗ ಬನ್ನಿ ಬಿಡಿ. ಇವಾಗ ನೋಡಿ ಫುಲ್ ಅಂದರೆ ಆ ಗ್ಲಾಸ್ ಜೊತೆ ತಂದು ತೋರಿಸ್ತೀನಿ, ಇದ್ದೀನಿ ಇದ್ರ ಮೇಲೆ. ನೋಡಿ ಎಲ್ಲ ಫಿಕ್ಸ್ ಮಾಡಾದಮೇಲೆ ನೀಟಾಗಿ ಎಷ್ಟು ಸ್ಟೈಲಿಶಾಗಿ ಕಾಣ್ತಿತ್ತು ಅಂದರೆ ಅದು ಸ್ಟ್ಯಾಂಡ್ ಜೊತೆಗೆ ತುಂಬ ಖುಷಿಯಾಯಿತು. ಇವಾಗ ಇನ್ನೊಂದು ಪಾರ್ಸೆಲ್ ಬಂದಿದೆ, ಅದೇನಂತ ನೋಡೋಣ ಬನ್ನಿ. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಇದು ಓಪನ್ ಮಾಡಾದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಪಾಟ್ ಆರ್ಡ್ರ್ ಮಾಡಿದ್ದಾರೆ ಅಂತ. ಅದು ಎಷ್ಟು ನೀಟಾಗಿ ಪ್ಯಾಕಿಂಗ್ ಆಗಿದೆ ಅಂದರೆ 4 ಕಡೆಯೂ ಫುಲ್ಲು ಟೈಟಾಗಿತ್ತು, ನನ್ನ ಕೈಯಲ್ಲಿ ತೆಗಿಯೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಮಗ ಬಂದಾದಮೇಲೆ ಅವನ ಕೈಯಲ್ಲಿ ತೆಗ್ಸೋಣ ಅಂತ ನಾನು ಬಿಟ್ಬಿಟ್ಟೆ. ನೋಡಿ ಇವಾಗ ವಿಕ್ರಮ್ ಅನ್ಬಾಕ್ಸಿಂಗ್ ಮಾಡ್ತಿದ್ದಾನೆ. ನಮ್ಮ ವಿಕ್ರಮ್ಗಂತೂ ಅನ್ಬಾಕ್ಸಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಅವನು ಕೊಟ್ಟರೆ ಫಾಸ್ಟಾಗಿ ಎಷ್ಟು ಖುಷಿಯಾಗಿ ಮಾಡಿಬಿಡ್ತಾನೆ ನೋಡಿ. ನಿಮಗೆ ನಾನು ಹೇಳಿದ್ದೆ, ನಾನು ಅಮೆಝಾನಿಂದ ಆ್ಯಕ್ಚುಲಿ ಈ ಜಾರ್ನೆಲ್ಲ ಆರ್ಡರ್ ಮಾಡಿದ್ದೆ. ಇದರಲ್ಲೆಲ್ಲ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಆ ಕಡೆ ಕರ್ಕೊಂಡು ಹೋಗೋ. ಹೌದಾ? ಮೊದಲೆಲ್ಲ ನಾನು ಈ ಥರ ಟಪ್ಪರ್ವೇರ್ ಬಾಕ್ಸಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ. ಲಕ್ಕಿ ಏನು ನೋಡಿ, ಇವನಿಗೇನೋ ನಾನು ತಿಂತಿದ್ದೀನಿ ಅಂತ ಬಂದು ಫುಲ್ಲು ಎಗರ್ತಿದ್ದಾನೆ. ನಮ್ಮ ಸ್ವಲ್ಪ ಇದು ಅಂಟಂಟಾಗಿದೆ, ನೀಟಾಗಿ ನೀರು ಹಾಕಿ ತೊಳ್ಕೊಡಿ. ನೋಡಿ ನಾನು ಇವಾಗ ಒಂದೊಂದೇ ಜಾರ್ ತೊಗೊಂಡ್ಬಿಟ್ಟು ಮೊದಲು ಬಾದಾಮ್ ಹಾಕ್ಕೊಂಡೆ, ಆಮೇಲೆ ಪಿಸ್ತಾ ಹಾಕ್ಕೊಂಡೆ, ಇವಾಗ ಗೋಡಂಬಿ ಹಾಕ್ಕೊತಿದ್ದೀನಿ. ಫಿಗ್ ಫ್ರೂಟ್ಸು ನಿಮ್ಗೆ ಗೊತ್ತು, ಇದನ್ನು ಅಂಜೂರ ಅಂತಲೂ ಹೇಳ್ತಾರೆ. ಇದನ್ನು ನಾನು ಇದರಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಆ ಜಾರ್ನ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಇವಾಗ ಅದರಲ್ಲಿ ನಾನು ಮಖಾನ ಹಾಕ್ಕೊಳ್ಬೇಕು ಅಂತ ಇದ್ದೀನಿ. ಆಲ್ರೆಡಿ ನಾವು ತಂದಿರೋ ಡ್ರೈ ಫ್ರೂಟ್ಸಲ್ಲಿ ಸ್ವಲ್ಪ ಖಾಲಿ ಆಗಿದೆ. ಇವಾಗ ಅಂದ್ರೂ ನೀಟಾಗಿ ಅದರಲ್ಲೆಲ್ಲ ಯಾವ್ಯಾವ ಅದರಲ್ಲಿ ಏನೇನು ಹಾಕಬೇಕೋ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀವಿ. ಡೇಟ್ಸು ಈಗ ನೋಡಿ ಈ ಜಾರಲ್ಲಿ ವಾಲ್ನಟ್ ಹಾಕ್ಕೊತಿದ್ದೀನಿ. ಎತ್ಕೊಳೋಕ್ಕೆ ನೀಟಾಗಿ ಸ್ವಲ್ಪ ಆರಾಮಾಗುತ್ತೆ. ಯಾವ್ದು ಬೇಕೋ ಏನು ಬೇಕೋ ಅದೆಲ್ಲ ನೀಟಾಗಿ ನಾನೇ ನೋಡಿ ತೊಗೊಳ್ಬೋದು. ನೋಡಿ ಈ ಜಾರಲ್ಲಿ ಹಾಕಿಟ್ಕೊತಿದ್ದೀನಿ ಮಖಾನನ. ಎರಡರಲ್ಲೂ ಮಖಾನ ಹಾಕಿ ಇಟ್ಕೊಂಡು ಇನ್ನೂ ಮಿಕ್ಕಿದೆ. ಅದಕ್ಕೆ ನಾನು ಇವಾಗ ಐಡಿಯಾ ಮಾಡ್ತಾ ಇದ್ದೀನಿ, ಇದಕ್ಕೆ ಇನ್ನೂ ಸ್ವಲ್ಪ ದೊಡ್ಡ ಸ್ಟೋರೇಜ್ ಬಾಕ್ಸ್ನ ತರಿಸ್ಬೇಕು ಅಂತ. ಇಲ್ಲಾಂದರೆ ಮನೇಲೇ ಯಾವುದಾದ್ರೂ ಟಪ್ಪರ್ವೇರ್ ಬಾಕ್ಸ್ ಇದೆ ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ಪ್ಯೂರು ಸ್ಯಾಫ್ರನ್ನು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋದಾಗ ಇದು ತಗೊಂಡೆ. ಯಾವಾಗಾದರೂ ಏನಾದರೂ ಸ್ವೀಟ್ಸ್ ಮಾಡಿದಾಗ, ಇಲ್ಲಾಂದರೆ ನನ್ನ ಮಗನಿಗೆ ಬಿಸಿ ಹಾಲಲ್ಲಿ ಕಲಿಸ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಷ್ಟಕ್ಕೆ ನಾನು ಏನಿಲ್ಲ ಅಂದ್ರೂ 450 ರೂಪೀಸ್ ಕೊಟ್ಟೆ. ಎಲ್ಲರಿಗೂ ಗೊತ್ತಿದೆ ಸ್ಯಾಫ್ರನ್ ಆ್ಯಕ್ಚುಲಿ ಲೈಟ್ಗೆ ಬೆಳಕಿಗೆ ಎಕ್ಸ್ಪೋಸ್ ಆಗಬಾರ್ದು. ಎಕ್ಸ್ಪೋಸ್ ಏನಾದರೂ ಆಯಿತು ಅಂದರೆ ಇದ್ರದ್ದು ಕಲರು ಶೇಡ್ ಆಗಿಬಿಡುತ್ತೆ, ಇದ್ರದ್ದು ಪ್ಯೂರಿಟಿ ಎಲ್ಲ ಬೇಗ ಕಳ್ಕೊಂಡ್ಬಿಡುತ್ತೆ. ನಾವು ಕಮ್ಮಿ ಅಂದರೆ ಇದು ನೀಟಾಗಿ ಒಂದು ಟೈಟ್ ಇದರಲ್ಲಿ ಬೆಳಕು ಬೀಳ್ದಂಗೆ ನಾವು ಇಟ್ಕೊಂಡ್ವಿ ಅಂದರೆ ಆರಾಮಾಗಿ ನಾವು 6 to 8 ಮಂತ್ಸು ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ಸ್ಟಾಮಾರ್ಟಿಂದ ಸ್ವಲ್ಪ ಐಟಮ್ಸ್ ತರಿಸ್ದೆ, ಜಸ್ಟ್ 5 ಮಿನಿಟ್ಸಲ್ಲಿ ಬಂತು. ಸ್ಟೋರೇಜ್ ಬಾಕ್ಸಸ್ ಬೇಕಾಗಿತ್ತು, ಅದಕ್ಕೋಸ್ಕರ ಗ್ಲಾಸ್ ಜಾರ್ ತರಿಸ್ದೆ. ಏನಕ್ಕಂದರೆ ನನಗೆ ಬೇಕಾಗಿರೋದು ಇವಾಗ ಏನೇನು ಸೀಡ್ಸ್ ಇದೆಯೋ, ಚಿಯಾ ಸೀಡ್ಸು ಎಲ್ಲನೂ ಇದನ್ನೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್ನ ಸಪ್ರೇಟಾಗಿ ಹಾಕ್ಕೊಂಡು ಇಟ್ಕೊಳ್ಬೇಕು ಅಂತ. ಎಲ್ಲ ಟೈಮೂ ಕವರಿಂದ ಎತ್ತಿ ಹಾಕ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಇದೆಲ್ಲ ನೀಟಾಗಿ ವಿಸಿಬಲ್ ಆಗಿ ಕಾಣೋ ಥರ ಇದ್ದರೆ ನಮಗೊಂದು ಐಡಿಯಾ ಬರುತ್ತೆ, ನಾಳೆ ಏನು ಮಾಡ್ಕೊಳ್ಬೋದು, ನಾವು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದು ಒಂದು ಐಡಿಯಾನೂ ನಮಗೆ ಸಿಗುತ್ತೆ. ನೋಡಿ ನಾನು ಯಾವ್ಯಾವ ಸೀಡ್ಸ್ನ ತಂದು ಇಟ್ಕೊಂಡಿದ್ನೋ ಇವಾಗ ಅದನ್ನೆಲ್ಲ ಈ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ.
ನನ್ನ ಹತ್ರ ಎಷ್ಟು ಟೈಪ್ ಸೀಡ್ಸ್ ಇತ್ತೋ ಅಷ್ಟು ಟೈಪ್ ಸೀಡ್ಸನ್ನು ಒಂದೊಂದೇ ಜಾರಲ್ಲಿ ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡೆ. ನಿಮಗೆಲ್ಲ ಗೊತ್ತು, ಆಲ್ಮೋಸ್ಟು ಈ ಥರ ಸೀಡ್ಸ್ನೆಲ್ಲ ಸ್ಮೂತಿಗೆ ಯೂಸ್ ಮಾಡ್ತಾರೆ. ಇಲ್ಲ ಅಂದರೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಆ್ಯಕ್ಚುಲಿ ಲಡ್ಡು ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಇವಾಗ ನನ್ನ ಹತ್ರ ಚಿಯಾ ಸೀಡ್ಸು, ಸಬ್ಸಾ ಸೀಡ್ಸ್ ಇತ್ತು, ಅದನ್ನು ಇವಾಗ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಸ್ಟೋರ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳೋದಕ್ಕೆ ನನಗೆ ಒಂದು ರ್ಯಾಕ್ ಬೇಕು. ಬಟ್ ಇವಾಗ ನಾನು ಟೇಬಲ್ ಮೇಲೆ ಇಟ್ಕೊತಾ ಇದ್ದೀನಿ ನೀಟಾಗಿ. ಸ್ವೀಟ್ಸಲ್ಲಿ ಎಷ್ಟೋ ಟೈಪ್ಸ್ ಇದೆ. ಮಸ್ಕ್ ಮೆಲನು, ವಾಟರ್ ಮೆಲನು, ಪಂಪ್ಕಿನು, ಸನ್ಫ್ಲವರು, ಮತ್ತು ಚಿಯಾ, ಸಬ್ಜಾ, ಫ್ಲ್ಯಾಕ್ ಸೀಡ್ಸು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್ ಇದೆ. ಇದನ್ನೆಲ್ಲ ನಾನು ಯಾವ ಥರ ಯೂಸ್ ಮಾಡ್ತೀನಿ, ಯಾವ ಥರ ರೆಸಿಪೀಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹಾಕಿ ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.